ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಪಾಪ ಯಾರಿಗೆ ಬೇಕು ಈ ಕರ್ಮ, ಶತ್ರುಗಳಿಗೂ ಬೇಡ ಅಂಥದ್ದೇನು ತಪ್ಪು ಮಾಡಿದ ಈ ಜೀವ ಅಂತ ಅನ್ನಿಸ್ತದೆ. ಗೌರಿ ಮಾಡ್ತಿರೋ ತಪ್ಪಿಗೆ ಶಿಕ್ಷೆ, ಕೂಕ ಮಾತುಗಳು, ಇಲ್ದಿರೋ ತಪ್ಪಿಗೆ ಆಪಾದನೆಗಳು, ಇದೆಲ್ಲ ಹೊರಿಸ್ಕೋಬೇಕಾಗಿರೋ ಕರ್ಮ. ಆ ಕಡೆ ಅಪ್ಪು ಕೂಡ ಮಾಡ್ತಿರೋ ತಪ್ಪಿಗೆ ಪಾಪ ಕರ್ಮ ಅನುಭವಿಸ್ಬೇಕಾಗಿದೆ, ಆಡ್ದಿರೋ ಮಾತುಗಳನ್ನ ಕೇಳಬೇಕಾಗಿದೆ. ಅದ್ರ ಜೊತೆಗೆ ಅವರ ಅಮ್ಮನ ಜೀವ, ಇದೆಲ್ಲದರ ನಡುವೆ ಅಪ್ಪುನೇ ಗೌರಿಗೆ ವರ ಅನ್ನೋ ಸತ್ಯ ಅರಿವಿಲ್ಲ ಆಗ್ತದೆ. ಹಾಗಿದ್ರೆ ಆಗಿದ್ದೇನು, ಆಗ್ತಿರೋದೇನು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮ ಗೌರಿ ಅತ್ತೆ ತನ್ನ ಮಗಳನ್ನ ಅವ್ರ ಅಣ್ಣ ಮಾಣಿಕ್ಯಂಗೆ ಕೊಡಬೇಕು ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ತರಾತುರಿಯಲ್ಲಿ ಅಪ್ಪುನ ನೋಡಿ ಮದುವೆ ಮಾಡೋಕೆ ಮುಂದಾಗಿರ್ತಾರೆ. ಬಟ್ ಯಾವಾಗ ಅಪ್ಪು ಅಂತ ಗೊತ್ತಾಯ್ತು, ಈ ಕಡೆ ಅಜ್ಜಿ ಅಂತೂ ಬಿಲ್ಕುಲ್ ನಾನು ಮದುವೆ ಮಾಡಲ್ಲ, ನಮ್ಮ ಮುಂದೆ ಬಂದು ಕೈ ಉಡ್ಡೋನ್ಗೆ ನಾವು ಮದುವೆ ಮಾಡಬೇಕಾ ಅಂತಾರೆ. ಈ ಕಡೆ ಮನೇಲಿ ಅದೇ ಗಲಾಟೆ ನಡೀತದೆ. ಈ ಕಡೆ ರಮಾ ಮೇಲೆ ರೇಗ್ತಿದ್ದಾರೆ, ಹೇಗೆ ಕರ್ಕೊಂಡು ಬಂದೆ ಅವನ್ನ ವಿಚಾರಿಸ್ತೆ ಅಂತ. ಈ ಕಡೆ ರಮಾ ಕೂಡ ಇನ್ನೇನು ಮಾಡೋದು, ನನ್ನ ಮಗಳು ಮದುವೆ ಆಗಬೇಕು, ಗೌರಿ ಮದುವೆ ಆಗದೆ ನನ್ನ ಮಗಳು ಮದುವೆ ಆಗಲ್ಲ, ಅದಕ್ಕೋಸ್ಕರ ಒತ್ತಡ ನಾವು ಹಾಕಿದ್ವಿ. ಜೊತೆಗೆ ಅದರಲ್ಲಿ ಏನಾಗಿದೆ, ಗೌರಿ ಏನು ಆರೋಗ್ಯ ಸರಿ ಇಲ್ಲ, ಅಪ್ಪುಗೆ ದುಡ್ಡಿಲ್ಲ, ಇಬ್ರಿಗೂ ಕೂಡ ಸಾರ್ಟ್ ಔಟ್ ಆಗತ್ತಲ್ವ. ಒಂದು 20 ಎಕರೆ ಕೊಟ್ಟು ಮದುವೆ ಮಾಡಿದ್ರೆ ನಿಮ್ಮ ಮಗಳು ಕೂಡ ಸೆಟ್ಲ್ ಆಗ್ತಾಳಲ್ವ. ಅಪ್ಪು ಅಂಥವನೇ ಇವಳನ್ನ ರಿಜೆಕ್ಟ್ ಮಾಡಿದಾನೆ ಅಂದರೆ ಇನ್ಯಾರು ಮದುವೆ ಆಗ್ತಾರೆ? ನೀವು ಬೇಡ್ಕೊಂಡು ಕೇಳ್ಕೊಂಡು ಮದುವೆ ಆಗಬೇಕು ಅಷ್ಟೇ. ಹಾಗಂತ ಇವಳು ಮದುವೆ ಆಗಲ್ಲ, ನನ್ನ ಮಗಳು ಮದುವೆ ಆಗದೆ ಇರಲ್ಲ. ಹೇಳ್ಬೇಡಿ ನನ್ನ ಮಗಳು ಮದುವೆ ಯಾವಾಗ ಆಗುತ್ತೆ ಅಂತ ಹೇಳ್ತಿದ್ರೆ. ಈ ಕಡೆ ಮಾಣಿಕ್ಯ ಯಾರು ಹೇಳಿದ್ದು ಈ ಇವಳನ್ನ ಮದುವೆ ಆಗ್ತೀನಿ ಅಂತ? ಯಾವುದೇ ಕಾರಣಕ್ಕೂ ನಾನಂತೂ ನಿಮ್ಮ ಮಗಳನ್ನ ಮದುವೆ ಆಗೋ ಮಾತೇ ಇಲ್ಲ, ನಾನು ಅವಳನ್ನ ಮದುವೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ ತನ್ನ ಅತ್ತೆಗೆ. ಇದರಿಂದ ಮದುವೆ ಆಗೋ ಹುಡುಗಿ ಕೂಡ ಏನು ಮಾತಾಡ್ತಿದ್ಯಾ, ನಮ್ಮಿಬ್ರು ಮದುವೆ ಅಂತ ಚಿಕ್ಕದ್ರಲ್ಲೇ ಫಿಕ್ಸ್ ಆಗಿತ್ತಲ್ವ, ನೀನು ಆ ರೀತಿ ಮಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ, ನಾನು ಬದುಕು ಕೂಡ ಇರೋದಿಲ್ಲ, ನೀನು ನನಗೆ ಬೇಕೇ ಬೇಕು ಅಂತ ಅತ್ತೆ ಮಗಳು ಹಠ ಮಾಡ್ತಿದ್ದಾಳೆ. ಈ ಕಡೆ ಗೌರಿ ಅಂತೂ ಇದೆಲ್ಲ ನಿನ್ನಿಂದಾನೆ ಅಂತ ಹೇಳ್ತಿದ್ದಾಗೆ ನೋಡಿ, ನನ್ನಿಂದ ಯಾರೂ ಕೂಡ ದಯವಿಟ್ಟು ಜಗಳ ಮಾಡಬೇಡಿ, ನನ್ನಿಂದ ನೀವ್ಯಾಕೆ ಜಗಳ ಮಾಡ್ಕೋತೀರಾ, ನನ್ನಿಂದ ಮತ್ತೊಬ್ರು ಜೀವನ ಹಾಳಾಗೋದು, ಮನೆ ನೆಮ್ಮದಿ ಹಾಳಾಗೋದು ನನಗೆ ಇಷ್ಟ ಆಗೋದಿಲ್ಲ. ನಿಮ್ಮನ್ನ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ನಿಲ್ಲಿಸ್ಬಿಡಿ ಇಲ್ಲಿಗೆ. ನನಗೂ ಕೂಡ ದಿನ ಇದನ್ನೆಲ್ಲ ಕೇಳಿ ಮಾಡಿ ಎಲ್ಲ ಕೂಡ ಸಾಕಾಗಿದೆ. ನನಗೆ ಮದುವೆ ಬೇಡ ಅಂತ ಡಿಸೈಡ್ ಮಾಡ್ತಿದ್ದೀನಿ. ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ, ನಾನು ಓದ್ಕೊಂಡಿದ್ದೀನಿ, ಯಾರಿಗೂ ಕೂಡ ಬರ್ಡನ್ ಆಗೋದಿಲ್ಲ, ನನ್ನನ್ನು ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಈ ಕಡೆ ಇನ್ನೇನು ಕ್ಲಿಯರ್ ಆಯ್ತಲ್ಲ, ನನ್ನ ಮಗಳನ್ನ ಯಾವಾಗ ಮದುವೆ ಮಾಡ್ಕೋತೀರಾ ಹೇಳಿ ಅಂತ ರಮಕ್ಕೆ ಹೇಳ್ತಿದ್ದಾರೆ. ಈ ಕಡೆ ಅಣ್ಣ ಅಂತೂ ಅವ್ರವ್ರ ಡಿಸಿಷನ್ ಅವ್ರವ್ರು ಹೇಳಿರ್ಬೋದು, ಆದರೆ ನನ್ನ ಡಿಸಿಷನ್ ನಾನು ಹೇಳ್ತಿದ್ದೀನಿ. ನನ್ನ ತಂಗಿ ಮದುವೆ ಆಗದೆ ನಾನು ಯಾರೂ ಕೂಡ ಮದುವೆ ಆಗಲ್ಲ ಅಂತ ಹೇಳಿ ಹೊರಟೇ ಬಿಡ್ತಾನೆ. ಈ ಕಡೆ ಅಣ್ಣ ಏನು ಮಾತಾಡ್ತಿದ್ದೆ ಅಂದಾಗ ನೀನೇನು ಮಾತಾಡಬೇಡ, ನಿನ್ನ ಮಾತನ್ನು ಕೇಳೋಕೆ ನಾನು ರೆಡಿ ಇಲ್ಲ ಅಂತಾರೆ. ಅಣ್ಣ ನೀನಾದರೂ ಹೇಳುವ ಅಂತ ಹೇಳ್ತಿದ್ದಾಳೆ ರಮ್ಮ. ಈ ಕಡೆ ಏನು ಹೇಳೋದು, ನನ್ನ ಮಗನ ವಿರುದ್ಧವಾಗಿ ನಾನು ಏನು ಮಾತಾಡೋದಿಲ್ಲ, ನನ್ನ ಮಗ ಏನು ಮಾತಾಡಿದನೋ ಅದಕ್ಕೆ ನನಗೂ ಕೂಡ ಒಪ್ಪಿಗೆ ಇದೆ. ಮಾಣಿಕ್ಯ ನಿನ್ನ ಮಗಳನ್ನೇ ಅಲ್ಲ, ಯಾರನ್ನ ಮದುವೆ ಆಗೋಕ್ಕೂ ಕೂಡ ನನ್ನ ಮಗಳು ಮದುವೆ ಆಗದೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಹೋಗ್ತಾರೆ. ಅಪ್ಪ ಕೂಡ ಅದೇ ರೀತಿ ಹೇಳ್ತಾರೆ. ಈ ಕಡೆ ಅಜ್ಜಿ ಕೂಡ ಈ ಗೌರಿಗೆ ಎಲ್ಲ ನಿನ್ನಿಂದಾನೆ, ನಾನು ಹೇಳ್ದೆ ಅಲ್ವಾ ಸೀರೆ ಉಟ್ಕೊಂಡು ಬರಬೇಡ ಅಂತ, ಅದು ಉಟ್ಕೊಂಡು ಬಂದಿದ್ರದಾನೆ ಇಷ್ಟೆಲ್ಲ ಆಗಿತ್ತು ಅಂತ ಹೇಳ್ತಾರೆ. ಏನಜ್ಜಿ ಅದರಿಂದ ಹೇಗೆ ಸಾಧ್ಯ ಇದೆಲ್ಲ ಆಗೋದಕ್ಕೆ ಅಂತ ಹೇಳಿದಕ್ಕೆ ಏನು ಎಷ್ಟು ಹೇಳಿದ್ರು ಕೂಡ ಬುದ್ಧಿ ಬರೋದೇ ಇಲ್ಲ ನಿಮಗೆ ಅಂತ ಹೇಳಿ ಅವರು ಕೂಡ ಹೋಗ್ಬಿಡ್ತಾರೆ. ಈ ಕಡೆ ಅತ್ತೆ ಮಗಳಂತೂ ನಿನ್ನಿಂದಾನೇ ಎಲ್ಲ, ಯಾರು ಏನೇ ಹೇಳ್ಬೋದು, ನನ್ನ ಮದುವೆ ನನ್ನ ಜೀವನ ಹಾಳಾಗ್ತಿರೋದಕ್ಕೆ ನೀನೇ ಕಾರಣ, ಖಂಡಿತ ನಾನಂತೂ ಬದುಕಿರೋದಿಲ್ಲ ಅಂತ ಹೇಳಿ ಹೋಗಿ ಬಾಗಿಲು ಹಾಕೊಂಡ್ಬಿಡ್ತಾರೆ. ಈ ಕಡೆ ರಮಾ ಆಂಟಿ ಅಂತೂ, ಏ ಗೌರಿ ನಿನ್ನಿಂದಾಗಿ ಇಡೀ ಮನೆ ನೆಮ್ಮದಿ ಹಾಳಾಗ್ತಿದೆ, ನನ್ನ ಮಗಳು ಮದುವೆ ಮುರಿದೋಗ್ತಿದೆ, ಒಬ್ಬರು ಜೀವನ ಹಾಳಾಗ್ತಿದೆ, ನನ್ನ ಮಗಳು ಏನಾದರೂ ಸತ್ತರೆ ನಿನ್ನನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತಾರೆ. ಈ ಕಡೆ ಅಮ್ಮ ಹಾಗೆ ಗೌರಿ ಇಬ್ರು ಕೂಡ ಹೋಗಿ ಬಾಗಿಲು ತಟ್ತಿದ್ದಾರೆ, ಬಾಗಿಲು ತಗಿ ಅಂತ. ಈ ಕಡೆ ಆಕೆ ಮಾತ್ರ ರೂಮಲ್ಲಿ ಇದ್ದದ್ದೇ ಎಲ್ಲ ವಸ್ತುಗಳನ್ನ ಬಿಸಾಡ್ತಿದ್ದಾಳೆ, ಹುಚ್ಚಿ ಥರ ಆಡ್ತಿದ್ದಾಳೆ. ಇಲ್ಲ ನಾನು ಮಾಣಿಕ ಮಾವನ ಮದುವೆನೇ ಆಗಲೇಬೇಕು, ಇಲ್ಲ ಅಂದರೆ ಖಂಡಿತ ನಾನಂತೂ ಬದುಕಿರೋದಿಲ್ಲ, ಎಲ್ಲ ನಿನ್ನಿಂದಾನೇ ಗೌರಿ ಅಂತ ಹೇಳ್ತಿದ್ರೆ ದಯವಿಟ್ಟು ಆ ರೀತಿ ಏನೂ ಆಗಲ್ಲ, ಅಣ್ಣನ ಜೊತೆ ನಿನ್ನ ಮದುವೆ ಹಾಗೆ ಆಗತ್ತೆ, ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಡೋರ್ನ ಓಪನ್ ಮಾಡಿಸ್ತಾಳೆ. ಪ್ರಾಮಿಸ್ ಕೂಡ ಮಾಡ್ತಾಳೆ ಗೌರಿ ಆಕೆಗೆ. ನಂತರ ಈ ಕಡೆ ಆಕೆ ಕೂಡ ರಿಲೀಫ್ ಆದರೆ ಈ ಕಡೆ ಮಂಗಳಮ್ಮ ಅವರ ಸ್ಥಿತಿ ಗಂಭೀರ ಆಗಿದೆ. ಈ ಕಡೆ ಡಾಕ್ಟರ್ ಕೂಡ ಏನು ಎಷ್ಟು ದಿನದಿಂದ ರೀತಿ ಬರ್ತಿರೋದು ಅಂದಾಗ ಹಾಗಾಗಿ ಬರ್ತಿರುತ್ತೆ ತುಂಬ ದಿನಗಳಿಂದ. ನಮ್ಮಮ್ಮ ಮನೇಲಿ ಏನೇನು ಟ್ರೀಟ್ಮೆಂಟ್ ತಗೋತಾರೆ, ಜೊತೆಗೆ ಬೆಂಕಿ ನೋಡಿದ್ರೆ ತಲೆನೋವು ಬರುತ್ತೆ ಅಂತಿದ್ರೆ ಇದೇ ರೀತಿ ಕೊನೆಗಾಲದಲ್ಲಿ ಬಂದು ಕಾಲು ಇಟ್ಕೊಂಡು ಬದುಕಿಸಿ ಅನ್ನೋದು ನಾವೇನು ಮಾಡೋಕ್ಕಾಗುತ್ತೆ.
ತಲೆನೋವು ಬರುತ್ತೆ, ಆಗಾಗ್ಗೆ ಬರ್ತದೆ, ಬೆಂಕಿ ನೋಡಿದ್ರೆ ಆಗಲ್ಲ ಅಂತ ಗೊತ್ತಾಗ್ತಿದ್ದಾಗೆ ಬಂದು ಅಡ್ಮಿಟ್ ಮಾಡಿಸ್ಬೇಕು, ಚೆಕಪ್ ಮಾಡಿಸ್ಬೇಕು ಅಂತ ಗೊತ್ತಾಗೋದಿಲ್ವಾ ನಿಮಗೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಮಂಗಳಮ್ಮ ಅವ್ರಿಗೆ MRI ಸ್ಕ್ಯಾನಿಂಗ್ ಕಳಿಸಿದ್ದೀವಿ, ಎಲ್ಲ ಕೂಡ ರಿಪೋರ್ಟ್ ಬರಬೇಕು, ರಿಪೋರ್ಟ್ ಬರದೆ ನಾವು ಏನೂ ಕೂಡ ಹೇಳೋಕ್ಕಾಗೋದಿಲ್ಲ, ನಮ್ಮ ಕೈ ಕೂಡ ಕಟ್ಟಾಕಿರುತ್ತೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಮಂಗಳಮ್ಮ ಅವ್ರಿಗೆ MRI ಸ್ಕ್ಯಾನಿಂಗ್ ಮಾಡ್ತಿದ್ರೆ ಫೈನಲಿ ಎಚ್ಚರ ಆಗೇ ಬಿಡುತ್ತೆ. ಈ ಕಡೆ ಅಪ್ಪು ಕೂಡ ಹೇಳ್ತಿದ್ದಾರೆ, ಅವರ ಮಾವ ಕೂಡ ಹೇಳ್ತಿದ್ದಾರೆ, ಈಗಲೂ ಕೂಡ ಅವ್ರಿಗೆ ಪ್ರಜ್ಞೆ ಇಲ್ಲ, ಅದಕ್ಕೋಸ್ಕರ ಸುಮ್ಮನಿದ್ದಾರೆ ಅಷ್ಟೇ, ನಾವು ಹಾಸ್ಪಿಟಲ್ ಕರ್ಕೊಂಡು ಬಂದರೆ ಬಿಡೋದೇ ಇಲ್ಲ ಅಂತ ಹೇಳ್ತಿದ್ರೆ ಅವ್ರೇನು ಹೇಳ್ತಾರೆ ಅಂತ ನೀವು ಕೂಡ ಸುಮ್ಮನೆ ಆಗ್ತೀರಾ ಅಂತ ಡಾಕ್ಟರ್ ಹೇಳ್ತಿದ್ರೆ ಆ ಕಡೆ ಮಂಗಳಮ್ಮ ಅವರಂತೂ ಅಪ್ಪು ನಾನು ಎಲ್ಲಿದ್ದೀನಿ, ಏನು ಮಾಡ್ತಿದ್ಯಾ ನನಗೆ ಅಂತ ಹೇಳಿ, ನಾನು ಸೀರೆ ಎಲ್ಲಿ ಅಂತ ಹೇಳಿ ಹೋಗಿ ಸೀರೆ ಉಟ್ಕೊಂಡು ಡಾಕ್ಟರ್ ಬಳಿಗೆ ಬಂದೇ ಬಿಡ್ತಾರೆ. ಇವ್ರು ಏನೇನು ಹೇಳ್ತಾರೆ ಹಾಗೆ ಹೀಗೆ ಅಂತ ಈ ಕಡೆ ಡಾಕ್ಟರ್ ಮಾತಾಡೋಕ್ಕೂ ಅವಕಾಶ ಕೊಡಲ್ಲ. ನಾನು ಹೊಟ್ಟೆ ಬಿಡ್ತೀನಿ, ನನಗೇನೂ ಕೂಡ ಆಗಿಲ್ಲ, ಮನೇಲಿ ಏನಾದರೂ ಕಷಾಯ ಮಾಡ್ಕೊಂಡು ಕುಡಿದ್ರೆ ಎಲ್ಲ ವಾಸಿ ಆಗುತ್ತೆ ಅಂತ ಹೇಳಿ ಹೊರಗಡೆ ಬಂದೇ ಬಿಡ್ತಾರೆ. ಈ ಕಡೆ ಅಪ್ಪು ಕೂಡ ಹೋಗಿ ಅಮ್ಮನ ತಡಿತಾನೆ. ಈ ಕಡೆ ಅಮ್ಮ ಅಂತೂ ಸುಮ್ಮನೆ ಇರೋದೇ ಇಲ್ಲ, ಏನೂ ಇಲ್ಲ, ಏನು ಬೇಕಿದ್ರು ಮಾಡ್ಕೊ, ನಾನಂತೂ ಇಲ್ಲಿ ಇರೋದಿಲ್ಲ ಅಂತ. ಅಮ್ಮ ನಿನಗೆ ಹೆಚ್ಚು ಕಡಿಮೆ ಆದರೆ ನಾನು ಏನಾಗಬೇಕು, ನನ್ನ ಕೈಕಾಲೇ ಆಡಲಿಲ್ಲ ಅಂತ ಹೇಳ್ತಿದ್ದಾನೆ. ನಂತರ ಈ ಕಡೆ ಇನ್ನೇನು ಮಾಡೋದು, ಅಮ್ಮ ಅಂತೂ ಹೋಗಲಿಲ್ಲ ಬಗ್ಲಿಲ್ಲ. ಫೈನಲಿ ಇಲ್ಲಿ ಅಮ್ಮನ ಕರ್ಕೊಂಡು ಆಟೋದಲ್ಲಿ ಮನೆ ಕಡೆ ಬರ್ತಿದ್ರೆ ಈ ಕಡೆ ಅಮ್ಮ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನ ನೆನೆಸ್ಕೊತಿದ್ದಾರೆ. ಏನು ಇವ್ನಿಗೆ ಒಬ್ಬ ಗತಿಗಿಟ್ಟವ್ರಿಗೆ ನನ್ನ ಮಗಳನ್ನ ಕೊಟ್ಬಿಡ್ತೀನಿ, ಒಬ್ಬ ಬಡವ್ರಿಗೆ ಆದರೆ ಇವನು ಕೊಡಲ್ಲ, ಅತ್ತೆಕ್ರೆ ಬರ್ದು ಕೊಟ್ಟರು, ಆಮೇಲೆ ದಾನ ಮಾಡಿಬಿಡ್ತಾನೆ ಇವನು, ಆಮೇಲೆ ನನ್ನ ಮಗಳನ್ನ ಬೀದಿಗೆ ತಂದುಬಿಡ್ತಾನೆ ಅಂತ ಅಜ್ಜಿ ಹೇಳಿದ ಮಾತುಗಳು. ಈ ಕಡೆ ಜೊತೆಗೆ ಏನು ಯೋಗ್ಯತೆ ಇದೆ ಹಾಗೆ ಹೀಗೆ ಅಂತ ಹೇಳಿದ್ದು. ಈ ಕಡೆ ಅಪ್ಪು ಕೂಡ ಇವನ್ ಯೋಗ್ಯತೆನೇ ಇಲ್ಲ ಅಂತ ಆಡಿದ ಮಾತುಗಳು, ಈ ಕಡೆ ಶರಣ ಅವರ ಆಡಿದ ಮಾತುಗಳು ಎಲ್ಲವೂ ಕೂಡ ನೆನಪು ಮಾಡ್ಕೊತಿದ್ದಾನೆ. ಈ ಕಡೆ ಮಂಗಳಮ್ಮವ್ರ ಆಡಿದ ಮಾತುಗಳು ಕೂಡ ನೆನಪಾಗ್ತದೆ. ಇದರಿಂದ ಎಲ್ಲವೂ ಕೂಡ ನೆನಪಾಗ್ತದಾಗೆ ಇಬ್ಬರು ಕೂಡ ಎಮೋಷನಲ್ ಆಗ್ತಿದ್ದಾರೆ. ಇದರ ನಡುವೆ ಮಂಗಳಮ್ಮವ್ರಂತೂ ಇನ್ನು ಮುಂದೆ ಆರೋಗ್ಯವಂತಲನ್ನ ನನ್ನ ಮಗಳನ್ಗೆ ಮದುವೆ ಮಾಡ್ತೀನಿ ಅಂದಾಗ ಇಲ್ಲಿ ಅಪ್ಪು ಮದುವೆ ಬೇಡ ಅಂತಾರೆ. ಯಾಕೆ ಮದುವೆ ಬೇಡ, ಅವಳೇನೋ ಮತಿಗೆಟ್ಟವಳು, ಅಂಥವಳೆಲ್ಲ ಬೇಕಾಗಿಲ್ಲ ಅಂತದಾಗೆ ದಯವಿಟ್ಟು ಅಮ್ಮ ಆ ರೀತಿ ಮಾತಾಡ್ಬೇಡ ಅಂತ ಅಪ್ಪು ಹೇಳ್ತಾನೆ. ಬಟ್ ಮದುವೆ ಆಗೋದಿಲ್ಲ ಅಂದರೆ ಈಗಲೂ ಕೂಡ ಅಮ್ಮ ಬಿಡ್ತಿಲ್ಲ. ನಂತರ ಈ ಕಡೆ ಇಬ್ಬರು ಕೂಡ ಎಮೋಷ್ನಲ್ ಆಗಿ ಬರ್ತಿದ್ರೆ ದಾರಿಲಿ ಶರಣ ಇರ್ತಾರೆ. ಶರಣ್ ಮತ್ತು ಅವ್ರ ಅಮ್ಮ ಈ ಕಡೆ ಇಟ್ಕೊಂಡಿದ್ದೆ, ಇವರಿಬ್ರಿಗೂ ಕೂಡ ಟೀಕಾ ಪ್ರಹಾರನ ಮಾಡ್ತಿದ್ದಾರೆ. ನಂತರ ಪಾಪ ಶ್ರೀಮಂತರ ಮನೆಗೆ ಗಾಳ ಆಗ್ತೈತಿ ಆ ದುಡ್ಡುಗೋಸ್ಕರ, ಇನ್ನು ಮುಂದೆ ಯಾರ ಮನೆಗೂ ಹೋಗ್ಬೇಡ, ತಗೋ ಎಷ್ಟು ದುಡ್ಡು ಬೇಕು ಅಷ್ಟು ಕೊಡ್ತಾ ಇದ್ದೀನಿ ಅಂತದಾಗೆ ಈ ಕಡೆ ಕೋಪ ಮಾಡ್ಕೊಂಡಂತ ಅಪ್ಪು ಚೆನ್ನಾಗಿ ಹೊಡೆದು ಬಡ್ದು ನನಗೆ ಯಾವ ದುಡ್ಡು ಕೂಡ ಬೇಕಾಗಿಲ್ಲ, ಏನೂ ಕೂಡ ಬೇಕಾಗಿಲ್ಲ ಅಂತ ಹೇಳಿ ಹೊಡೆದು ಬಡ್ದು ಮಾಡ್ತಿದ್ರೆ ಈ ಕಡೆ ಗೌರಿ ಅಂತೂ ನನ್ನಿಂದಾನೇ ಈ ಮನೆ ನೆಮ್ಮದಿ ಹಾಳಾಗ್ತಿರೋದು, ನನ್ನಿಂದ ಈ ಮನೆ ನೆಮ್ಮದಿ ಹಾಳಾಗಬಾರ್ದು, ಯಾವುದೇ ಕಾರಣಕ್ಕೂ ನನ್ನಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದರೆ ನಾನಿಲ್ಲಿ ಇರಬಾರ್ದು ಅಂತ ನಿರ್ಧಾರ ಮಾಡ್ತಿದ್ದಾಳೆ. ಜೊತೆಗೆ ಈ ಕಡೆ ತಾತ ಕೂಡ ಅವ್ರ ಮಗನ ಹತ್ರ ನೋಡು, ನಿನ್ನ ಮಗಳಿಗೆ ಅಂದರೆ ನಮ್ಮ ಮೊಮ್ಮಗಳು ಗೌರಿಗೆ ಶಂಕರ ಅಂದರೆ ಅದು ಅಪ್ಪುನೇ ಇರಬಹುದು, ಯಾರು ಗೊತ್ತು, ದೇವರು ಕಳಿಸಿರೋ ಆ ಪ್ರಸಾದ ಅಪ್ಪುನೇ ಇರಬಹುದಲ್ವಾ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಹಾಗೆ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ. ಇದು ಆಲ್ರೆಡಿ ಅವರ ತಂದೆಗೂ ಕೂಡ ಅನ್ನಿಸ್ತಾ ಇತ್ತು, ಗೌರಿ ಅವರ ತಂದೆಗೆ ಪ್ರತಿ ಹಂತದಲ್ಲೂ ಕೂಡ ಅಪ್ಪುನೇ ಸರಿಯಾದ ಜೋಡಿ ನನ್ನ ಮಗಳಿಗೆ ಅಂತ. ಹಾಗಿದ್ರೆ ಇಲ್ಲಿ ಅಪ್ಪುನ ಮದುವೆ ಮಾಡ್ಕೊಳ್ಳೋಕೆ ಮನೆಯವರೇನು ಒಪ್ಕೋತಿದ್ದಾರೆ, ಗೌರಿ ಕೂಡ ಒಪ್ಕೋಬಹುದು, ಆದರೆ ಅಲ್ಲಿ ಅಪ್ಪು ಅಮ್ಮ ಖಂಡಿತ ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ತನ್ನ ಮಗನಿಗೆ ಆರೋಗ್ಯವಂತ ಹೆಣ್ಣುಮಗಳನ್ನ ತರಬೇಕು ಅನ್ನೋ ಉದ್ದೇಶ ಇರ್ತಕ್ಕಂಥ ಅವರು ರಾತ್ರಿ ಮತಿಗೆಟ್ಟು ಹೋಗಿ ಕಾಲ್ಗೆ ಬಳೆ ಹಾಕಿಸ್ಕೊಳ್ಳೋನ್ನ ತರೋಕಂತೂ ಸುತಾರಾಮ್ ಒಪ್ಕೊಳ್ಳೋದಿಲ್ಲ. ಹಾಗಿದ್ರೆ ಈ ಒಂದು ಮದುವೆ ಹೇಗೆ ನಡೆಯುತ್ತೆ, ಏನಾಗತ್ತೆ? ಈ ಕಡೆ ಗೌರಿ ಮನೆ ಬಿಟ್ಟು ಹೊರಟು ಬಿಡ್ತಾಳ, ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.